ಹಮ್ಮಿಕೊಂಡಿದ್ದಾರೆ. ಶಾಸಕರ ದೇಜವಾದ್ಯ ಮಾಡೋ ಬರದಲ್ಲಿ ಅವರ ದಡತನ ಪ್ರದರ್ಶನ ಮಾಡ್ಕೊಂಡಿದ್ದಾರೆ ಅಂತೇಳಿ ನಾವೆಲ್ಲರೂ ಕೂಡ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಆ ಒಂದು ಡಂಪಿಂಗ್ ಯಾರ್ಡಿಗಾಗಿರ್ಬೋದು, ಆ ರೈಲ್ವೆ ಟ್ರ್ಯಾಕಿಗೆ ಆಗಿರ್ಬೋದು, ಎಲ್ಲದಕ್ಕೂ ಅನುಮತಿನ ಕೊಡೋದೇ ಕೇಂದ್ರ ಸರ್ಕಾರ. ಅವರ MP ಅವರು, ನಾನು ಒಂದೇ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಈ ಹೋರಾಟನೆಲ್ಲ ಕೈ ಬಿಟ್ಬಿಟ್ಟು ಈಗ ಮುಂಗಾರು ಅಧಿವೇಶನ ಸೆಂಟ್ರಲ್ನಲ್ಲಿ ನಡೆಯೋದ್ರಿಂದ MP ಅವರು ಕೂಡ ಅಧಿವೇಶನದಲ್ಲಿ ಭಾಗಿಯಾಗಿರೋದ್ರಿಂದ ಅವ್ರು ಅಲ್ಲೇನೆ ಕೂಡ ಪ್ರಸ್ತಾಪ ಮಾಡಿ ಹೋರಾಟವನ್ನ ಅಥವಾ ಡಂಪಿಂಗ್ ಯಾರ್ಡ್ನ ಇದು ಏನು ಬೇಕೋ ಅವ್ರನ್ನ ನಿಲ್ಲಿಸ್ಬೋದು. ಆದರೆ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಶಾಸಕರ ಹೆಸರಿಗೆ ಚುಕ್ಕಿ ತರಲಿಕ್ಕೋಸ್ಕರ ಈ ಒಂದು ಹೋರಾಟವನ್ನ ರಾಜಕೀಯ ರೂಪಗೊಳಿಸಿ ಈ ಹಮ್ಮಿಕೊಂಡಿದ್ದಾರೆ ಅಂತೇಳಿ ನಾವೆಲ್ಲರೂ ಇಲ್ಲಿ ಭಾವಿಸಿದ್ವಿ ಬಂದ್ವಿ. ಆ ನಂತರ ಅವ್ರು ಏನಾದರೂ ಶಾಸಕರಿಗೆ ಅಥವಾ ಅವರ ಜ್ಞಾನದಲ್ಲಿ ಏನಾದರೂ ಈ ಒಂದು ಡಂಪಿಂಗ್ ಯಾರ್ಡ್ ಏನಾದರೂ ನಾವು ರಾಜ್ಯ ಸರ್ಕಾರ ಮಾಡಿದರೆ ಶಾಸಕರ ಅನುಮತಿ ಇದೆ ಅಥವಾ ಅವ್ರದ್ದೇನೋ ಬೇರೆ ಉದ್ದೇಶ ಅಂತ ಏನಾದ್ರು ಅನ್ಕೊಂಡಿದ್ರೆ ಇದು ನಿಜಕ್ಕೂ ಒಂದು ಏನಪ್ಪಾ ಅಂತಂದ್ರೆ ಈ ಬಿಜೆಪಿ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ಈ ಒಂದು ಹೋರಾಟ ಬೇರೆ ಏನು ಉದ್ದೇಶ ಇಲ್ಲ. ಈ ಜಾನ್ ಮತ್ತೆ ಈಗೇನು ಗಣಿ ಮಾಲೀಕರಿದಾರಲ್ಲ ಅವರಿಂದ ವಸೂಲಾತಿ ಮಾಡಿಬಿಟ್ಟು ಅವ್ರ ರಾಜ್ಯ ನಾಯಕರಾದಂಥ ವಿಜಯೇಂದ್ರ ಮತ್ತೆ ಬಿಜೆಪಿ ಪಾರ್ಟಿ ಖಜಾನೆ ತುಂಬಿಸೋದು ಅಂತೇಳಿ ನಾನಿಲ್ಲಿ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ. ಹಂಗೇನಾದ್ರು ಇದ್ರೆ ಅವರು ಈ ಹೋರಾಟವನ್ನ ನಿಮಗೆ ಕೈ ಬಿಟ್ಬಿಟ್ಟು ಶಾಸಕರಿಗಾಗಲಿ ಅಥವಾ ಜಿಲ್ಲಾಡಳಿತ ಅವ್ರಿಗೆ ಈಗಾಗಲೇ ಹೋಗಿ ಮನವರಿಕೆ ಮಾಡಿಕೊಡ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯ ಪಾತ್ರ ಇಲ್ಲ. ಕೇಂದ್ರ ಸರ್ಕಾರ ಮಾತ್ರ ಅನುಮತಿ ಕೊಟ್ಟಿದ್ದಾರೆ. ಈಗಾಗಲೇ MP ಗೋವಿಂದ ಕಾರಜೋಳ ಕೂಡ ಲಾಸ್ಟ್ ಒಂದು 15 ದಿವಸ ಕೆಳಗೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಲಾರಿ ಮಾಲೀಕರು ಟ್ರಾನ್ಸ್ಪೋರ್ಟ್ ಮಾಡುವಂತ ಉದ್ದೇಶದಿಂದ ಮಾಡುವಂತ ಮುಷ್ಕರದಲ್ಲಿ ಕೂಡ ಅವ್ರು ಭಾಗವಹಿಸಿದ್ದಾರೆ. ಇದೆಲ್ಲದಕ್ಕೂ ನೇರ ಹೊಣೆ MP ಅವರು ಇದ್ದಾರೆ, ಕೇಂದ್ರ ರೈಲ್ವೆ ಸಚಿವರು ಇದ್ದಾರೆ, ರಾಜ್ಯ ಖಾತೆ ಹೊಂದಿರತಕ್ಕಂಥ ಸೋಮಣ್ಣವರು ಕೂಡ ಇದ್ದಾರೆ. ನಾವೇನೇ ಹೋರಾಟ ಮಾಡೋದಿದ್ರು ಕೂಡ ಬಿಜೆಪಿ ಮೊದಲು ಅವರ ಸರ್ಕಾರದಿಂದಲೇ ಈಗ ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ. ಅವರು ಅಷ್ಟೊಂದು ಪರಿಸರದ ಬಗ್ಗೆ ಕಾಳಜಿ ಇರೋದಾದ್ರೆ ಬಿಜೆಪಿ ವಿರುದ್ಧನೇ ಹೋರಾಟ ಮಾಡಲಿ, ಅದಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ. ಪರಿಸರ ಮಾಲಿನ್ಯದ ಬಗ್ಗೆ ಏನಾರು ಅಂತ ಕಾಳಜಿ ಇದ್ರೆ ಈಗಾಗಲೇ ನಮ್ಮ ಉದ್ದೇಶ ಗ್ಯಾರಂಟಿ ಅಧ್ಯಕ್ಷರು ಹೇಳಿದ್ರ ಪ್ರಕಾರ ನಮ್ಮ ಶಾಸಕರು ಯುವಕರು ಕೂಡ 13 ವರ್ಷದಿಂದ ಒಂದೇ ಇಡೀ ಮರಳನ್ನು ಕೂಡ ಎತ್ತಲಿಕ್ಕೆ ಬಿಟ್ಟಿಲ್ಲ. ಅವರೇ ಹೋಗಿ ಟೆಂಟ್ ಹಾಕೊಂಡು ಕುತ್ಕೊಂಡು ಹೋರಾಟ ಮಾಡಿಸಿ ಅಕ್ರಮ ಮರಳ ದಂಧೆ ಆಗಿರ್ಬೋದು, ಮದ್ಯದ ಅಂಗಡಿ ಆಗಿರ್ಬೋದು, ಅದೆಲ್ಲದನ್ನು ಕೂಡ ಈ ಕ್ಷೇತ್ರದಲ್ಲಿ ನಿಲ್ಲಿಸಿದ್ದಾರೆ. ಅಂತ ಜನಪರ ಕಾಳಜಿರಂತ ಶಾಸಕರ ಹೆಸರಿಗೆ ಬಸಿ ಬಳಿಯಕ್ಕೋಸ್ಕರ ಪ್ರಯತ್ನ ಮಾಡಿ ಅವರ ದರ್ತನ ನಾವು ಪ್ರದರ್ಶನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.